ಇವತ್ತು ನಾನು ಟಿ ವಿ ಡೈಲಿ ನಮಗೂ ಕಾಂತಣ್ಣದು ನಮ್ಮದು 20 ವರ್ಷದ ಸ್ನೇಹ. ಅಂದರೆ ಅವ್ರ ತಮ್ಮ ಅವರೆಲ್ಲ ನಾವೆಲ್ಲ ಜೊತೆಲೇ ಓದ್ದವರು. ಅವಾಗಿಂದನೂ ಈ ಗತ್ತು ಮತ್ತು ಅವ್ರ ಒಂದು ಹೆಸರು ಈಗಿನಿಂದ ಏನಲ್ಲ, ಅದು ಸುಮಾರು ಒಂದು 25 ವರ್ಷದಿಂದ ಅವ್ರ ಹಿಂದೆನೇ ಇದೆ. ಅದಾದ ನಂತರ ಅವರು ಸಮಾಜ ಸೇವೆಯಲ್ಲಿ ಕಾಣದ ಕೈ. ಒಬ್ಬರು ಈಗ ಯಾರೋ ಒಂದು ಹಾಸ್ಪಿಟ್ಲಿಗೆ ಒಂದು 5,000 ಬಿಲ್ ಕಟ್ಬಿಟ್ಟು ನಾನು ಕಟ್ಟಿದ್ದೀನಿ ಸ್ಟೇಟಸ್ಗೆ ಹಾಕತ್ತಾರೆ. ಆದರೆ ನಾನು ನೋಡ್ತಾ ಇರ್ತೀನಿ ಅವ್ರನ್ನ. ಇಲ್ಲೇ ಅಂತಲ್ಲ, ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಕಡೆನೂ ಅವ್ರದ್ದೇ ಆದಂಥ ಒಂದು ದಾನ ಧರ್ಮ ನಡೀತಾ ಇದೆ. ಅದಾದಮೇಲೆ ಅವ್ರಿಗೆ ಬರ್ತಡೇ ನಾಳೆ ಇರೋದು. ಆದರೆ ನಾಳೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಿರೋದ್ರಿಂದ ಅಭಿಮಾನಿಗಳು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಕಾಂತರಾಯಣ್ಣ ಒಂದು ವಿಶ್ ಮಾಡಬೇಕು ಅಂತ ಕರೆದು ಎಲ್ಲ ಅವ್ರಿಗೆ ದೇವರು ಹೆಸರು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಆರೋಗ್ಯ ಆಯುಷ್ ಕೊಡಲಿ. ಆದರೆ ನಮ್ಮದೊಂದು ಆಸೆ, ಅವ್ರಿಗೆ ಸರ್ಕಾರದಲ್ಲಿ ಒಂದು ಉನ್ನತ ಯಾವ್ದಾದ್ರು ಒಂದು ಅವ್ರಿಗೆ ಅಧಿಕಾರ ಸಿಗಬೇಕು. ಯಾಕೆಂದ್ರೆ ಆಮೇಲೆ DK ಶಿವಕುಮಾರ್ ಸಾರ್ಗೆ ನಾನು ಈ ಚಿಕ್ಕ ಹುಡುಗಲ್ಲ ನೋಡ್ಕೊಂಡು ಬಂದಿದ್ದೀನಿ ಇವ್ರನ್ನ. DK ಅವರು ಅಂದರೆ ಚನ್ನಪಟ್ಟಣದಲ್ಲಿ ಫಸ್ಟ್ ಯಾರು ಅತಿ ಆತ್ಮೀಯರು ಅಂದರೆ ನಮ್ಮ ಕಾಂತರಾಜ್ ಅವರು, ನನಗೆ ಗೊತ್ತಿರೋ ಪ್ರಕಾರ. ನಮ್ಗೆ ಇವತ್ತಿಗೂ ಆ ಸ್ನೇಹ ಅವ್ರು ನೋಡಿ ಎಲ್ಲೂ ಹೋಗಲಿಲ್ಲ, ಯಾವುದು ಪಕ್ಷಕ್ಕೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಅವ್ರ ಜೊತೆ ಒಂದು ಸುಮಾರು ವರ್ಷದಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಹಂಗೆ DK ಶಿವಕುಮಾರ್ ನಿಷ್ಠಾವಂತರು, ಇವರು ಹಂಗೆ ಒಬ್ಬರು ನಿಷ್ಠಾವಂತಿದ್ದಾರೆ. ಆದಷ್ಟು ಬೇಗ ಇವ್ರಿಗೆ ಒಳ್ಳೆಯ ಸರ್ಕಾರದಿಂದ ಒಂದು ಗೌರವ ಸಿಗಲಿ ಅಂತ ನಾನು ಆಶಿಸ್ತಾ ದೇವರಲ್ಲಿ ಕೇಳ್ಕೊತೀನಿ. ಇನ್ನೂ 100 ವರ್ಷ ಬರ್ತಡೇ ಇದೇ ಥರ ಆಚರಿಸ್ಕೊಳ್ಳಿ, ಬಡವ್ರ ಬಗ್ಗರಿಗೆಲ್ಲ ಅವ್ರ ಅನುಕೂಲ ಸಹಾಯ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೀನಿ. ಒಂದು ಸಲ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಪ್ರದೀಪ್.